ಈಗ ಶಿವಕುಮಾರ್ ಹೇಳವ್ರೆ ಇದ್ ಮಾಡ್ತಾ ಇದೀವಿ. ದಾಖಲೆಗಳಿಲ್ದೆ ಊರೂರಿಗೆ ಬಂದ್ಬಿಟ್ಟು ಊಟ ಕಟ್ಕೊಬಿಟ್ಟು ಚೀಲದಲ್ಲಿ ಸುರ್ದ್ಬಿಟ್ಟು ಹೋಗ್ಬಿಡಕಾಯ್ತದ ದುಡ್ಡನ್ನ. ಕಾಯ್ದೆ ಸ್ವಾಧೀನ ಮತ್ತೊಂದು ಇವೆಲ್ಲ ಇಲ್ಲಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. ನಮ್ಮ ದಲಿತರ ಜಮೀನು ಯಾರು ಕೊಂಡ್ಕೊಳಕ್ ಮುಂದೆ ಬರ್ತಾರೆ. ದಾಖಲೆಗಳನ್ನು ಕೊಟ್ಟರೆ ತಾನೆ ಸರ್ ಚೆಕ್ ವಿತರಣೆ ಮಾಡಕ್ಕಾಗೋದು. ಇದು ದೊಡ್ಡ ಪ್ರಶ್ನೆ ಕೇಳ್ಬಿಟ್ಟಿದ್ರಿ. ಕೆಂಪೇಗೌಡ ಏರ್ಪೋರ್ಟ್ ನಮ್ ಬಿಡದಿ ಹತ್ರ ಆಗ್ಬೇಕಾಯ್ತು. ಅಣ್ಣ ನಮಸ್ತೆ. ನಮಸ್ತೆ. ಒಂದೇನು ಅಂದ್ರೆ 70-80% 80% ಜನ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ 70% 80% ಜನರಿಗೆ ಏನು ಜನ ಒಪ್ಪಿಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ಅವ್ರೆಲ್ಲರಿಗೂ ಕೂಡ ಚೆಕ್ ಅನ್ನ ವಿತರಣೆ ಮಾಡ್ಬೋದಿತ್ತು, ಹಂಚ್ಬೋದಿತ್ತು. ಆದ್ರೆ ಯಾರೋ ಒಂದಿಷ್ಟು ಜನ 7-8 ಜನರಿಗೆ ಮಾತ್ರ ಚೆಕ್ ಅನ್ನ ವಿತರಣೆ ಮಾಡ್ಲಾಗಿದೆ. ಇದು ರಾಜಕೀಯವಾಗಿ ಯಾರು ಒಂದಿಷ್ಟು ಜನ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿದಾರಲ್ಲ, ಅವ್ರನ್ನ ಹೆಂಗಾದ್ರೂ ಮಾಡಿ ಭೂಮಿಯನ್ನ ಕೊಡುವಂತೆ ಮಾಡ್ಬೇಕು ಅಂತ ಹೇಳಿ ಈ ತರ ರಾಜಕೀಯದ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತಾ? ಇದು ದೊಡ್ಡ ಪ್ರಶ್ನೆ ಕೇಳ್ಬಿಟ್ಟಿದ್ರಿ. ಮಾಜಿ ಮುಖ್ಯಮಂತ್ರಿಗಳು ಹೇಳಿದಂತ ಪ್ರಶ್ನೆಗೆ ನಾವು ಉತ್ತರ ಕೊಡೋ ಸರಿ ಇಲ್ಲ. ಆದ್ರೂ ಕೂಡ ನಾನೊಬ್ಬ ರೈತನಾಗಿ ನನ್ನ ಹೆಸರು ಶೇಖರ್ ಅಂಚಿಪುರ, ಆದ್ರೂ ಉತ್ತರ ಕೊಡ್ತೀನಿ. ಈ ಯೋಜನೆ 28,000 ಕೋಟಿ ಯೋಜನೆ ಕೇವಲ 19 ಕೋಟಿ ಅಷ್ಟು ಚೆಕ್ ವಿತರಣೆ ಮಾಡಿದಿರಿ ಅಂದ್ರೆ ನಾವು ಕೇಳಿರೋದು ಕೆಲವೇ ದಾಖಲೆಗಳನ್ನ ಜಿಬಿಡಿ ಕೇಳಿದೆ. ಆ ದಾಖಲೆಗಳನ್ನು ಕೊಟ್ಟರೆ ತಾನೆ ಸರ್ ಚೆಕ್ ವಿತರಣೆ ಮಾಡಕ್ಕಾಗೋದು. ದಾಖಲೆಗಳಿಲ್ದೆ ಊರೂರಿಗೆ ಬಂದ್ಬಿಟ್ಟು ಊಟ ಕಟ್ಕೊಬಿಟ್ಟು ಚೀಲದಲ್ಲಿ ಸುರ್ದ್ಬಿಟ್ಟು ಹೋಗ್ಬಿಡಕಾಯ್ತದ ದುಡ್ಡನ್ನ. ಕಾನೂನಾತ್ಮಕವಾಗಿ RTGS ಮುಖಾಂತರ ಅವರ ಖಾತೆಗೆ ಹೋಗ್ಬೇಕು. ಆ ಊರು ಯಾವ್ದು, ನಿನ್ ಹೆಸರೇನು, ನಿನ್ ಅಕೌಂಟ್ ನಂಬರ್ ಯಾವ್ದು, ಇವ್ಯಾವುದೇ ದಾಖಲೆ ಕೇಳದೆ ಚೀಲ ಕಟ್ಕೊಂಡು ಸುರಿಯಕಾಯ್ತದೆ ಸ್ವಾಮಿ. ನೀವ್ ಹೇಳಿ, ನೀವೇನಾದ್ರೂ ಹೊಸ ಆದೇಶ ತಂದ್ರೆ ಕೇಂದ್ರ ಸರ್ಕಾರದಿಂದ ಹಂಗೇನೆ ಚೀಲದಲ್ಲಿ ತುಂಬ್ಕೊಂಡ್ ಬಂದ್ಬಿಟ್ಟು ಮನ್ಮನಿ ಹತ್ರ ಸುರ್ದ್ಬಿಡೋ ಸ್ವಾಮಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೀವೆಲ್ಲರಿಗೂ ಗೊತ್ತಿರುವಂತ ದೇವನಹಳ್ಳಿ ಹತ್ರ, ಅಲ್ಲಿ ಕೂಡ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬೇಕಾದ್ರೆ ಆ ರೈತರು ತುಂಬಾ ವರ್ಷಗಳಿಂದಲೂ ಕೂಡ ಆ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಬಂದಿದ್ದಂತವ್ರು. ಆದ್ರೆ ಕಾರಣಾಂತರಗಳಿಂದ ಅವರು ಎಲ್ಲ ದಾಖಲೆಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣಕ್ಕೆ ಅವ್ರಿಗೆ ಸಂಪೂರ್ಣವಾಗಿ ದುಡ್ಡು ಬರೋದಿಲ್ಲ. ಇಲ್ಲೂ ಆ ರೀತಿ ಆಗುತ್ತೆ ಅಂತ ಅನ್ಸುತ್ತಾ? ಎಷ್ಟೋ ಜನರಿಗೆ ದಾಖಲೆಯನ್ನ ಸಂಪೂರ್ಣವಾಗಿ ನೀಡ್ಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ನೋಡಿ ಸರ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಕೆಂಪೇಗೌಡ ಏರ್ಪೋರ್ಟ್ ನಮ್ ಬಿಡದಿ ಹತ್ರ ಆಗ್ಬೇಕಾಯ್ತು. ಈ ಮಹಾನುಭಾವರೇನೆ ದೇವನಹಳ್ಳಿಗೆ ತಕ ಹೋಗ್ಬಿಟ್ರು. ನೀವ್ ಹೇಳಿದ್ರಿ ದಾಖಲೆಗಳು ಕೊಡಕ್ಕಾಗ್ಲಿಲ್ಲ ಅಂತ. GBD ವತಿಯಿಂದ ಯಾವುದೇ ದಾಖಲೆಗಳನ್ನ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಕೇಳ್ತಿಲ್ಲ. ಕೇವಲ ನಿಮ್ಮ ಗುರುತಿನ ಚೀಟಿ, ನೀವೇನು ಆಧಾರ್ ಕಾರ್ಡ್, ಭೂಮಿಗೆ ಸಂಬಂಧಪಟ್ಟಂತೆ ದಾಖಲೆನೇ ಕೇಳಲಿಲ್ಲ ಅಂದ್ರೆ ಹೆಂಗ್ ಕೊಡ್ತಾರೆ? ಸರ್ಕಾರದ ಬಳಿ ಎಲ್ಲ ದಾಖಲೆಗಳು ಸರ್ಕಾರದ ಬಳಿ ಇದ್ದೇ ಇರ್ತಾವಲ್ವಾ. ಎಲ್ಲ ದಾಖಲೆಗಳನ್ನು ಆಮೇಲೆ 3 ಲಕ್ಷಕ್ಕೂ ಅಧಿಕ ಪೇಜ್ ಅಷ್ಟು ಸ್ಕ್ಯಾನಿಂಗ್ ಆಗಿದೆ ಅಂತ ನಮ್ಮ ಕಂದಾಯ ಸಚಿವರೇ ಕೂಡ ಹೇಳ್ತಾ ಇದಾರೆ. ಅದು ತಮಗೂ ಗೊತ್ತು, ಎಲ್ಲಾ ಮಾಧ್ಯಮಗಳು ಗೊತ್ತಿರೋ ವಿಚಾರ. ಎಲ್ಲ ಸ್ಕ್ಯಾನಿಂಗ್ ಡಾಕ್ಯುಮೆಂಟ್ಸ್ ಇದೆ. ಮತ್ತೆ ಏನ್ ಈಗ ರೈತರ ಹತ್ರ ಕೆಲವೊಬ್ಬರ ಹತ್ರ ದಾಖಲೆಗಳು ಇರ್ತವೆ, ಕೆಲವರ ಹತ್ರ ದಾಖಲೆಗಳನ್ನ ಹುಡುಕಿ ಕೊಡಕ್ಕೆ ಕಷ್ಟ ಆಗ್ತದೆ ಅಂತ ನೀವ್ ಹೇಳ್ತಿದ್ರಿ. ಅದು ಸತ್ಯ. ನಾವ್ ಯಾವ್ದೇ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಕೇಳ್ತಿಲ್ವಲ್ಲ. ಈಗೇನೋ ನಾನು ಎಲ್ಲಾ ಇಷ್ಟು ಭೂಮಿಯನ್ನು ಅಭಿವೃದ್ಧಿ ಪಡಿಸಿದ ನಂತರ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅಭಿವೃದ್ಧಿ ಪಡಿಸೋದಕ್ಕೆ 10-15 ವರ್ಷ ತೆಗೆದುಕೊಳ್ತಾರೆ ಅನ್ನೋದಾದ್ರೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ತೀರಾ ಭೂಮಿಗೋಸ್ಕರ? ಈ ಯೋಜನೆ 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಸರ್ಕಾರ ಹೇಳಿದೆ. 3 ವರ್ಷದಲ್ಲಿ ಮುಗಿಸ್ಕೊಡ್ತಾರೆ. ನಂಬಿಕೆ ಇದೆಯಾ? ನಂಬಿಕೆ ಇದೆ ಸರ್. ಯಾಕೆಂದ್ರೆ ಈಗ ಆಮೇಲೆ ನಮ್ಗೆ ಏನು ಯೋಜನೆಗೆ ನಾವು ಪರಿಹಾರ ತಗೊಳ್ದಿರೋ ಅಂತವ್ರು ಈ ಸೈಟ್ ಮತ್ತೆ ನಿವೇಶನಕ್ಕೆ ಏನ್ ಹೋಗಿರ್ತೀವೋ ಅವ್ರಿಗೆ ಪ್ರತಿ ವರ್ಷನೂ ನಮ್ಗೆ ಪರಿಹಾರ ಮೊತ್ತವಾಗಿ ದುಡ್ಡು ಕೂಡ ಕೊಡಬೇಕು. 40-45 ಸಾವಿರ 50 ಸಾವಿರ ಕೊಡ್ತೀನಿ ಅನ್ನೋದಾದ್ರೆ ಒಂದು ವರ್ಷಕ್ಕೆ 50,000ಕ್ಕೆ ಇವತ್ತಿಗೆ ನಡೆಸೋದಕ್ಕಾಗುತ್ತೆ ಅಂತ ಅನ್ಸುತ್ತಾ? ಸರ್ಕಾರವೇ ಹೇಳುತ್ತೆ ಇವತ್ತಿಗೆ ಗ್ಯಾರಂಟಿ ಭಾಗ್ಯಗಳ ಮೂಲಕ ಒಬ್ಬ ವ್ಯಕ್ತಿಗೆ, ಒಂದು ಫ್ಯಾಮಿಲಿಗೆ 52,000ವರೆಗೂ ಕೊಡ್ತೀನಿ ಅಂತ ಹೇಳ್ತಾರೆ. 50,000 ಒಂದು ವರ್ಷಕ್ಕೆ ಕೊಡ್ತೀನಿ ಅನ್ನೋದಾದ್ರೆ ಅದಕ್ಕೆ ಸಹ ಇಡುಗಂಟು ಅಂದ್ಬಿಟ್ಟು 5 ಲಕ್ಷ ಕೊಡ್ತಾ ಇರೋದು. ಈ ಯೋಜನೆಗೆ ಎಲ್ಲೂ ಕೂಡ ಕೊಟ್ಟಿರ್ಲಿಲ್ಲ. ಇಡುಗಂಟು ಅಂತ ಕೊಡ್ತೀವಿ. ಅಂದ್ರೆ ಈ ಯೋಜನೆಗೆ ಸಂಪೂರ್ಣ ಸಹಮತ ನಿಮ್ದಿದೆ? ಸಹಮತವಿದೆ. ಇನ್ನೊಂದು ಆದಷ್ಟು ಬೇಗ ಆಗ್ಲಿ ಅಂತ ಅನ್ಕೊಳ್ತಿದ್ವಿ. ಆದಷ್ಟು ಬೇಗ ಆಗ್ಲಿ ಅಂತ ಹೇಳ್ತಿದ್ವಿ. ನಾವು ಒಬ್ಬ ದಲಿತ ಮುಖಂಡನಾಗಿ ಏನು ಹೇಳ್ತೀನಿ ಅಂದ್ರೆ, ನಮ್ಮ ದಲಿತರ ಜಮೀನು ಯಾರು ಕೊಂಡ್ಕೊಳಕ್ ಮುಂದೆ ಬರ್ತಿರ್ಲಿಲ್ಲ. ಕೇವಲ 20-30 ಲಕ್ಷ ಕೇಳೋರು. ಅಷ್ಟಕ್ಕೂ ಕೇಳಿದ್ರು ಕೂಡ ರಸ್ತೆ ಸರಿ ಇಲ್ಲ, 15 ಲಕ್ಷ ಕೊಡ್ತೀರಾ ಅಂತ ಏನು ವಿರೋಧ ಮಾಡಕ್ಕೆ ಕೂತ್ಕೊಂಡಿರೋ ಫ್ರಂಟ್ ಲೈನ್ ಅಲ್ಲಿ ನಾನ್ ನೇರವಾಗಿ ಹೇಳ್ತೀನಿ, ಅವರೇ ದಳ್ಳಾಳಿಗಳಾಗಿ ನಮ್ಮೂರಿನ ಜಮೀನು, ದಲಿತರ ಜಮೀನನ್ನೇ ಮಾರಾಟ ಮಾಡಿಸಿದ್ದಾರೆ. ಕೇವಲ 40-50 ಲಕ್ಷಕ್ಕೆ ಮಾರಾಟ ಮಾಡಿಸಿ ತದನಂತರ ಅವ್ರ ಹೆಸರಿಗೆ ಮಾಡ್ಕೊಂಡು 90 ಲಕ್ಷಕ್ಕೆ ಮಾರಾಟ ಮಾಡಿ ಬಿಸ್ನೆಸ್ ಮಾಡ್ತಿದ್ರೆ. ಇಲ್ಲಿರುವ ಸುತ್ತಮುತ್ತ ಭಾಗದ ಎಲ್ಲಾ ಜಮೀನುಗಳು ಸರ್ಕಾರ ವಶಪಡಿಸ್ಕೊಂಡ್ರೆ ಅವ್ರಿಗೆ ಬಿಸ್ನೆಸ್ ಮಾಡಕ್ ದಾರಿ ಇರಲ್ಲ. ಪರಿಚಯ ಇಲ್ಲದ ಊರಲ್ಲಿ ಹೋಗಿ ನೀವು ರಿಯಲ್ ಎಸ್ಟೇಟ್ ಮಾಡ್ಬೇಕಂದ್ರೆ ಭಾರಿ ಕಷ್ಟ ಆಯ್ತದೆ. ಈ ಎಲ್ಲಾ ಮನಗಂಡು ಅಲ್ಲಿ ನಿಜವಾದ ರೈತರು ಅಲ್ಲೂ ಕೂಡ ಹೋರಾಟ ಮಾಡ್ತಿದ್ರೆ, ಅವರ ಮಧ್ಯೆ ಈ ದಳ್ಳಾಳಿಗಳು ಮತ್ತು JDS ಪಕ್ಷ ಸೇರ್ಕೊಂಡು ರೈತರನ್ನ ದಿಕ್ಕು ತಪ್ಪಿಸ್ತಾ ಇದಾರೆ. ಸರ್ ಅಂತಿಮವಾಗಿ ನನ್ನ ಪ್ರಶ್ನೆ, ಇವರು 9,500 ಚಿಲ್ಲರೆ ಎಕರೆ ಏನ್ ಹೇಳ್ತಿದ್ದಾರೆ, ಅದ್ರ ಬದಲಾಗಿ ಕೇವಲ 2,000 ಎಕರೆ AICTಗೆ ಬೇಕು ಅಂತ. ಎಲ್ಲ 2,000 ಎಕರೆ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡು ರೆಡ್ ಝೋನ್ ಅನ್ನುವಂತ ಟ್ಯಾಗ್ ಲೈನ್ ಅನ್ನು ತೆಗೆದ್ರೆ ಆಗ ಜನರೇ ಅಭಿವೃದ್ಧಿ ಪಡಿಸ್ತಾರೆ ಅಲ್ವಾ?
ಅವ್ರು ಏನ್ ಬೇಕು ಲ್ಯಾಂಡ್ ಅನ್ನ ಕನ್ವರ್ಟ್ ಮಾಡಿ ಆ ರೀತಿ ಕೂಡ ನೀವು ಬೇಡಿಕೆಯನ್ನ ಇಡ್ಬೋದಲ್ಲ, ಏನಕ್ಕೆ ಯೋಜನೆಯನ್ನ ಮಾಡಿ ಅಂತ ಬೇಡಿಕೆಯನ್ನ ಇಡ್ತಿದ್ದೀರಾ? ಆಗ ಅಲ್ಲಿ ವಿರೋಧ ಮಾಡ್ತಿರುವಂತ ರೈತರಿಗೂ ಕೂಡ ಅವರ ಭೂಮಿಗೆ ಅವರಿಗೆ ಎಕ್ಕ ಸಿಗುತ್ತೆ. ಅವ್ರು ಬೇಕು ಅಂದ್ರೆ ರೈತ ಜಮೀನಾಗ ಉಳಿಸ್ಕೊಳ್ತಾರೆ, ಇಲ್ಲ ಬೇಡ ಅನ್ನೋದಾದ್ರೆ ಕನ್ವರ್ಷನ್ ಮಾಡಿ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ಕೊಳ್ಳುವಂತದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಈ ಯೋಜನೆ ಸಮಗ್ರವಾಗಿ ಉಪನಗರವಾಗಿರೋದ್ರಿಂದ AICT ಮಾಡಿ ಅಕ್ಕಪಕ್ಕದಲ್ಲಿ ವ್ಯವಸಾಯ ಮಾಡಲು ಸಾಧ್ಯ ಆಗಿರಲ್ಲ. ಮತ್ತೆ ಕೇವಲ ಈ AICTನೇ ಆದ್ರೆ ಕೂಡ ಆಗಲ್ಲ ಅಂತ ಅವ್ರ ಅಭಿಪ್ರಾಯನೂ ಇದೆ. ನಾವು ವ್ಯವಸಾಯ ಮಾಡ್ಕೊಂಡು ಹಿಂಗೆ ಇರ್ತೀವಿ ಅಂತ. ಒಂದು AICT ಅಂತ ದೊಡ್ಡ ಸಮಗ್ರ ಉಪನಗರದಲ್ಲಿ ಮಧ್ಯದಲ್ಲಿ ವ್ಯವಸಾಯ ಮಾಡಕ್ ಸಾಧ್ಯ ಇರ್ತದೆ ಸರ್. ಆಮೇಲೆ ಆಯ್ತು ಸರ್, ಹೇಳ್ತಿದ್ದು ಕೇಳಿ. ಈಗ ಪರ ಇರೋರು ವಿರೋಧ ಇರೋರು ಅಂತಲ್ಲ ಸರ್, ಎಲ್ಲಾ ರೈತರೇನೆ. ಒಬ್ಬ ರೈತರು ಇಲ್ಲೇ ನಾನು ಪಕ್ಕದಲ್ಲಿ ನಾನು ಕೊಡ್ತೀನಿ ಅಂದಿರ್ತೀರಿ, ಇವರು ರೈತರು ಕೊಡಲ್ಲ ಅಂತಾರೆ. ಅದ್ ಹೆಂಗ್ ಯೋಜನೆ ಜಾರಿಗೆ ತರಕೈತೆ ಸರ್? ನೀವು ಅವ್ರು ಹೇಳೋದು ಅವ್ರ ಅಭಿಪ್ರಾಯ ಆಗಿರ್ತದೆ. ಇವಾಗ ನಂದ್ 2 ಎಕರೆ, ಇವ್ರು 2 ಎಕರೆ ಕೊಡ್ತಾರೆ, ನಾನ್ ಕೊಡ್ತೀನಿ, ಇವ್ರು ಕೊಡಲ್ಲ ಅಂತಾರೆ. ಅವಾಗ AICT ಮಾಡಕ್ ಆಗುತ್ತಾ? ಏನ್ ಎಲ್ಲಾ ಒಂದೇ ಕಡೆ ಇದ್ರೆ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಮಧ್ಯ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಂಡ್ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಿದ್ದೆ, ಇಲ್ಲಿನ ಏನು ಎಷ್ಟು ಪ್ರಾಣಿಗಳು ಬರುತ್ತೆ ಅನ್ನೋದಾದ್ರೆ, ಅಥವಾ ಭೂಮಿಯನ್ನ ನೋಡಿದಾಗ ಇಲ್ಲೊಂದು 6-6.5 ಸಾವಿರ ರೈತರು ಇರುವಂತದ್ದು. ಆ 6-6.5 ಸಾವಿರ ರೈತರ ಮನೆಗೆ ಹೋಗಿ ನೀವು ಕೊಡ್ತೀರಾ ಇಲ್ವಾ ಅಂತ ಕೇಳಲಿಕ್ಕೆ ಸರ್ಕಾರಕ್ಕೆ ಎಷ್ಟು ದಿನಗಳಿಗೆ ಬೇಕಾಗಿತ್ತು ಅಂತ ಅನ್ಸುತ್ತಾ? ಇದೆಲ್ಲ ಪ್ರಾಥಮಿಕ ಅಧಿಸೂಚನೆ ಆದಾಗ ಅವ್ರಿಗೆ ಅಬ್ಜೆಕ್ಷನ್ ಪೀರಿಯಡ್ ಕೊಟ್ಟಿದ್ರು. ಆ ಅಬ್ಜೆಕ್ಷನ್ ಪೀರಿಯಡ್ ಅಲ್ಲಿ ನಿಮ್ದೇನಾದ್ರೂ ಅಹೋಗಳಿದ್ರೆ ಸಲ್ಲಿಸಿ ಅಂತ ಹೇಳಿದ್ರು. ಅವಾಗ ಸಲ್ಲಿಸಿರೋ ಅಂತದನ್ನ ಏನು ಯಾವ ರೈತರ ಕೊಟ್ಟವ್ರು ಅವ್ರಿಗೆ ಪ್ರತ್ಯುತ್ತರ ಕೂಡ GBD ವತಿಯಿಂದ ಕೊಟ್ಟಿದ್ದಾರೆ. ಇವಾಗ ಏನು ಇಲ್ದೇ ಇರೋರು ಮನೆ ಸುಮ್ನೆ ಕೂತಿದ್ದಾರೆ, ಏನರ್ಥ ಅವ್ರ ಸಮ್ಮತಿ ಇದೆ ಅಂತ. ಆಮೇಲೆ ಇದು ಕನ್ಸೆಂಟ್ ಅಕ್ವಿಸಿಷನ್ ಇರೋದ್ರಿಂದ ರೈತರು ಕೂಡ ಹೋಗಿ ಒಪ್ಪಿಗೆಯನ್ನು GBD ಕೊಟ್ಟಿದ್ದಾರೆ. ಆಮೇಲೆ ನಾವು ಕುಮಾರಸ್ವಾಮಿ ಅವ್ರಿಗೊಂದು ಪ್ರಶ್ನೆ, ನೀವು ಕೇಂದ್ರದ ಕೈಗಾರಿಕಾ ಸಚಿವರು, ಕೈಗಾರಿಕೆನ ಸ್ವಾಮಿ ನೀವ್ ಎಲ್ಲಿ ಮಾಡ್ತೀರಿ? ಅದಕ್ಕೆ ಉತ್ತರ ಹೇಳ್ಬೇಕು ಅವ್ರು. ಕೈಗಾರಿಕೆ ಮಾಡ್ಬೇಕಂದ್ರೆ ಇಲ್ಲಿ ವಶಪಡಿಸ್ಕೊಂಡ್ರು ರೈತರ ಭೂಮಿನೇ, ಬೇರೆ ಕಡೆ ವಶಪಡಿಸ್ಕೊಂಡ್ರು ರೈತರ ಭೂಮಿನೇ ಅಲ್ಲ ಸ್ವಾಮಿ. ಇನ್ನೊಂದು ಕೈಗಾರಿಕಾ ಸಚಿವರಾಗಿರೋ ತಪ್ಪಲ್ಲ. ಕೈಗಾರಿಕಾ ಸಚಿವರಾಗಿ ನೀವು ದೇಶದ ಕೈಗಾರಿಕಾ ಸಚಿವರಾಗಿ ರಾಜ್ಯಕ್ಕೆ ಯಾವ್ದಾರು ಒಂದ್ ಕೈಗಾರಿಕೆ ತಂದ್ರೆ ನಿಮ್ ಹೆಸರು ಶಾಶ್ವತ ಉಳಿತ ಸ್ವಾಮಿ. ಏನೂ ತರದೆ ನೀವ್ ಒಂದ್ 2 ದಿನ ಡೆಲ್ಲಿಗೆ ಹೋಗೋದು, 2 ದಿನ ಎಲ್ಲೂ ಹೋಗಲ್ಲ, ಬಿಡ್ದಿಗ್ ಬತ್ತಿದ್ರಿ, ಮಂಡಿಗೆ ಹೋಯ್ತಿರಿ. ರಾಜ್ಯ ಯಾಕೆ ಸುತ್ತಿಲ್ಲ ಸ್ವಾಮಿ? ದೇಶ ಯಾಕೆ ಸುತ್ತಿಲ್ಲ ಸ್ವಾಮಿ? ನೀವೇನು ಬಿಡ್ದಿ ಮತ್ತೆ ಮಂಡಿಗೆ ಮಾತ್ರನ ನೀವು ಕೈಗಾರಿಕಾ ಸಚಿವರು? ಕೈಗಾರಿಕೆ ತರದಲ್ಲಿ ತಂದ್ರೆ ಎಲ್ ತತ್ತೀರಿ? ಆಕಾಶದಲ್ಲಿ ಕಟ್ತೀರಾ ಕೈಗಾರಿಕೆನ? ಆಮೇಲೆ ಇನ್ನೊಂದು ಅವ್ರು ಏನು ನಮ್ ಸುತ್ತಮುತ್ತಲ ಜನಗಳಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಯಾರು ಜಮೀನ್ ಕೊಡ್ಬೇಡ್ರಿ, ನಿಮ್ ಪಕ್ಕ ಏರ್ಪೋರ್ಟ್ ಆಗೋಯ್ತದೆ ಅಂತ. ಏರ್ಪೋರ್ಟ್ ಎಲ್ ಮಾಡ್ತೀರಿ ಸ್ವಾಮಿ? ಆಕಾಶದಲ್ಲಿ ಏನಾರು ನಿರ್ಮಾಣ ಮಾಡ್ಬಿಟ್ಟು ಏರ್ಪೋರ್ಟ್ ಮಾಡೋಂಗಿದ್ರೆ ಮಾಡ್ಸಿ ಸ್ವಾಮಿ. ಇದು ಹೊಸ ಯೋಜನೆ. ಏನು ಇಡೀ ವಿಶ್ವದಲ್ಲೇನೆ ನೀವು ಒಂದು ಏರ್ಪೋರ್ಟ್ ನ ಆಕಾಶದಲ್ಲಿ ನಿರ್ಮಾಣ ಮಾಡದಂತ ಕೀರ್ತಿ ನಿಮ್ಗೆ ಗೊತ್ತಾ ಸ್ವಾಮಿ? ಅಂತಿಮವಾಗಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ಒಂದೊಂದು ಮಾತನ್ನ ಹೇಳ್ತೀನಿ ನೋಡಿದ್ರೆ ಏನ್ ಹೇಳ್ತೀರಾ ಸರ್? ಏನು DK ಶಿವಕುಮಾರ್ ಸಾಹೇಬ್ರು ರೈತರ ಕಷ್ಟವನ್ನು ಮನಗಂಡು ಕ್ಷೇತ್ರದ ಶಾಸಕರ ಜೊತೆ ಸಮಾಲೋಚನೆ ಮಾಡಿ, ನಮ್ಮ ರೈತರು ಏನು ಕ್ಷೇತ್ರದ ಶಾಸಕರ ಜೊತೆ ನಾವು ಈ ಕಷ್ಟದಲ್ಲಿ 20 ವರ್ಷಗಳಿಂದ ವನವಾಸದಲ್ಲಿ ಇದ್ದೀವಿ, ಈ ರೆಡ್ ಝೋನ್ ಎಂಬ ಭೂತ, ನೀವು ರೆಡ್ ಝೋನ್ ತೆಗ್ಸಿದ್ರೆ ನಾವ್ ಯಾರೋ ಏನೋ ನಾವು ಅಭಿವೃದ್ಧಿಗೆ ಬೇಕಾದ್ರೆ ಅಭಿವೃದ್ಧಿ ಮಾಡ್ಕೊಳ್ಳೋರು, ವ್ಯವಸಾಯ ಮಾಡ್ಕೊಳ್ಳೋರು, ಇದನ್ನೆಲ್ಲ ನೀವು ವನವಾಸ ಅಂತ್ಯ ಮಾಡ್ಬೇಕಂತ ಅಂದಾಗ ಅವರು ಅವಾಗ ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ರು. ಅವರು ಈ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ರೈತರು ಸಹ ಸಮ್ಮತಿದ್ದಾರೆ. ಈ ಯೋಜನೆ ತರಬೇಕಂತ ಹೇಳಿದಾಗ ಅವರು ಯೋಜನೆ ತಂದಿದ್ದಾರೆ. ಆದ್ರಿಂದ ಈ ಯೋಜನೆಯನ್ನು ಮುಂದುವರಿಸಿ, ಮತ್ತು ಈಗ ಏನು ನೀವು 3 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಮಾಡಿದಿರಿ, ದಯವಿಟ್ಟು ಶೀಘ್ರದಲ್ಲೇನೆ ಎಲ್ಲಾ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಮಾಡಿ ನಮಗೂ ಪರಿಹಾರವನ್ನು ನೀಡಬೇಕು ಅಂತ DK ಶಿವಕುಮಾರ್ ಸಾಹೇಬ್ರವ್ರು ಕೇಳ್ಕೊತೀನಿ. ಮತ್ತೆ ಈ HD ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ನೀವು ಕೂಡ ರೈತರ ಪರವಾಗಿ ಏನು ಹೋರಾಟ ಮಾಡೋಂಗಿದ್ರೆ ನೀವು ಸುಮ್ಮನೆ ಬಂದು ಕಣ್ಣೀರ್ ಹಾಕಬೇಡ್ರಿ. ರೈತರ ಕಷ್ಟಗಳಿಗೆ ಸ್ಪಂದಿಸಿ. ಈ ಯೋಜನೆಯಲ್ಲಿ ರಾಜಕೀಯ ಮಾಡಬೇಡ್ರಿ. ರಾಜಕೀಯ ಬಂದಾಗ ನಿಮ್ಮ ಪಕ್ಷದ ಕಾರ್ಯಕರ್ತರು ರಾಜಕೀಯ ಮಾಡ್ತಾರೆ. ಈ ಸಮಯದಲ್ಲಿ ರೈತರ ನಡುವೆ ಚೆಲ್ಲಾಟ ಆಡ್ಕೊಂಡು ಅವರ ಬದುಕಿನ ನಡುವೆ ಚೆಲ್ಲಾಟ ಆಡಿ ರಾಜಕೀಯ ಮಾಡಬೇಡಿ ಅಂತ ಅಂತಿಮವಾಗಿ ಹೇಳ್ತೀನಿ ಸರ್. ಬಿಡದಿ ಟೌನ್ಶಿಪ್ ಕುರಿತಾಗಿ ಹೇಳೋದಾದ್ರೆ, ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ 2006ರಲ್ಲಿ ಕುಮಾರಸ್ವಾಮಿ ಅವರು ಏನು ಟೌನ್ಶಿಪ್ ಇದಕ್ಕೆ ಸಂಬಂಧಪಟ್ಟ ಅಧಿಸೂಚನೆ ಹೊರಡಿಸಿದ್ರು, ಅವತ್ತು ಕೂಡ ನಾವು ಒಪ್ಪಿಗೆಯನ್ನ ಸೂಚಿಸಿದ್ದು. 20 ವರ್ಷಗಳ ನಂತರ DK ಶಿವಕುಮಾರ್ ಏನು ಇವತ್ತಿನ ದಿನ ಏನು ಈ ಪ್ರಾಜೆಕ್ಟ್ ಕೈಗೆತ್ಕೊಂಡ್ರು, ಇವತ್ತು ಕೂಡ ನಾವು ಒಪ್ಪಿಗೆಯನ್ನು ಸೂಚಿಸಿದ್ವಿ. ಮುಂದೆ ಯಾವ್ದಾನ ಒಂದು ಸರ್ಕಾರ ಬಂದು ಇವತ್ತು ನಿಂತೋಗ್ಬಿಟ್ಟು ಮುಂದೆ ಒಂದು 10 ವರ್ಷ ಬಿಟ್ಕೊಂಡು ಪಕ್ಷಾತೀತವಾಗಿ ಅಭಿವೃದ್ಧಿ ಪಕ್ಷ ಬೇಕ್ರೆ ಎಲೆಕ್ಷನ್ ಬಂದಾಗ ಪಕ್ಷ ಓಟ್ ಹಾಕೊಳ್ಳೋಣ. ಇವತ್ತೊಂದ್ ದಿನ ನಾವು ಅಲ್ಲಿ ಕೂತಿರೋರು ರೈತರೆ, ಇಲ್ಲಿ ಕೂತಿರೋರು ರೈತರೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬೇಡ. ಮಧ್ಯಾಹ್ನ ಕಿತ್ತಾಡ್ತೀವಿ, ಸಾಯಂಕಾಲ ಒಂದಾಯ್ತೀವಿ. ಇದ್ರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ಯಾರಿಗೂ ಅವಕಾಶ ಕೊಡಬಾರ್ದು ನಾವು ರೈತರಾಗಿ.
ಪ್ರತಿಯೊಬ್ಬ ರೈತನಲ್ಲೂ ಮನಸ್ಥಿತಿ ಇರಬೇಕು. ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ JDS ಬಿಜೆಪಿ ನಿರ್ಧಾರ ಮಾಡೋಣ. ಅದ್ ಬಿಟ್ಟು ಇವಾಗ್ಲೇನೆ ಎಲ್ಲ ಪೂರಕವಾಗಿ ಇನ್ನೂ 1.5 ವರ್ಷ ಎಲೆಕ್ಷನ್ ಇದೆ, ಇವಾಗ್ಲೇನೆ ಶುರು ಮಾಡಿರ್ತಾರೆ. ಆದ್ರೆ ಎಫೆಕ್ಟ್ ಅಲ್ಗಡ್ಡ ತಟ್ಟುತ್ತಾ? ಬಿಡದಿ ಹೋರಾಟ ನೋಡ್ತಿದ್ರೆ 2028 ಚುನಾವಣೆಯಲ್ಲಿ ಯಾವೆಲ್ಲ ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಆಗುತ್ತಲ್ಲ, ಆತರ ಏನು ಮಾಗಡಿ ಅಥವಾ ರಾಮನಗರ ಆಗುತ್ತೆ ಅಂತ ಅನ್ಸುತ್ತಾ? ಇಲ್ಲ ಸುಳ್ಳು ಬಿಡಿ ಅದು. ಸುಳ್ಳು ಯಾಕೆ ಸುಳ್ಳು ಅಂತ ಹೇಳಿದ್ರೆ, ಇವತ್ತಿನಿಂದಾನು ಅಲ್ಲಿ ತನಕನು ಜನ ಗ್ಯಾಪ್ ಇಟ್ಕೊಳ್ಳಲ್ಲ ಇದನ್ನ. ಈ ಹೋರಾಟಗಳು ಹಾರಾಟಗಳು ಎಲ್ಲಾನು ಮರ್ತು ಬಿಡ್ತಾರೆ ಜನ. ನೆಕ್ಸ್ಟ್ ಏನಾರು ಇವ್ರು ಕಾಂಗ್ರೆಸ್ ಸರ್ಕಾರಗಳು ನೀಟಾಗಿ ಇವ್ರು ದುಡ್ಡು ಕೊಟ್ಟು ಅಭಿವೃದ್ಧಿ ಪರವಾಗಿ ಇವ್ರಿಗೆಲ್ಲ ಸೈಟ್ ಹಂಚಿಕೆ ಮಾಡ್ಲಿ, ಅವತ್ತೊಂದ್ ದಿನ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಾರೋ ಅವರೇ ಗೆಲ್ಲೋದು ಇಲ್ಲಿ ಈ ಕ್ಷೇತ್ರದಲ್ಲಿ. ಜನ ಮರ್ತು ಬಿಡ್ತಾರೆ, ಜನ ಇದನ್ನೆಲ್ಲ ಮರ್ತು ಬಿಡ್ತಾರೆ. ನೈಸ್ ರೋಡಿನ ವಿಚಾರ ಅಂತ ಬರೋದಾದ್ರೆ, ನೈಸ್ ರೋಡ್ ಅನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಯಾವಾಗ ನೆಲಮಂಗಲದ ಸುತ್ತಮುತ್ತಲ ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ತಾರೆ, ಅವ್ರಿಗೆ ಅಂದುಕೊಂಡಂತೆ ಇಲ್ಲಿವರೆಗೂ ಕೂಡ ಏನ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿನ ಲೋಕಲ್ ಸ್ಥಳೀಕರಿಗೆ ಕೆಲಸವನ್ನ ಕೊಟ್ಟಿಲ್ಲ ಅಥವಾ ದುಡ್ಡನ್ನ ಬಿಡುಗಡೆ ಮಾಡಿಲ್ಲ. ಆ ರೀತಿ ಮುಂದೇನಾದ್ರೂ ಆಗುತ್ತೆ ಅನ್ನೋದಾದ್ರೆ ನೋಡಿ, ನೈಸ್ ರೋಡಿನ ವಿಚಾರದಲ್ಲಿ ದೇವೇಗೌಡರು ಏನ್ ಅಡಚಣೆ ಅವತ್ತೊಂದ್ ದಿನ ಇವತ್ತಿನವರೆಗೂ ಕಾನೂನು ಹೋರಾಟ ಅಂತ ಹೇಳಿ ಏನ್ ಮಾಡ್ಕೊಂಡು ಬಂದಿದ್ದಾರೆ, ಅವರು ಫೈನಲೈಸ್ ಮಾಡೇ ಇಲ್ಲ ಇವತ್ತಿನವರೆಗೂ. ದೇವೇಗೌಡರ ಸ್ಟ್ಯಾಂಡ್ ಏನು ಅದ್ರಲ್ಲಿ ಏನದು ಇವತ್ತಿನವರೆಗೂ ಸ್ಪಷ್ಟ ಆಗಿಲ್ಲ. ಸಾಮಾನ್ಯ ರೈತನ ಗೊತ್ತೇ ಆಗಿಲ್ಲ ಅಲ್ಲಿ ಖಾತೆದಾರರಿಗೆ, ಅಲ್ಲಿ ಭೂಮಿ ಕಳ್ಕೊಳ್ತಕ್ಕಂಥವ್ರಿಗೆ. ನಮಗ್ ಗೊತ್ತಾಯ್ತಾ ಅಷ್ಟು ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದೆಲ್ಲ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳು. ಸುಮ್ನೆ ಅದು ತಡೆ ಹೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡಿ. ಈಗ ಅಂತಿಮ ಅಧಿಸೂಚನೆ ಆಗಿದೆ, ಈಗ ನ್ಯಾಯಾಲಯದಲ್ಲಿ ಆದ್ರೆ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಇನ್ ಕೇಸ್ ನ್ಯಾಯಾಲಯದಲ್ಲಿ ಇಲ್ಲಪ್ಪ ಯೋಜನೆಯನ್ನ ಕೈ ಬಿಡ್ಬೇಕು ಅನ್ನೋದಾದ್ರೆ ಹಾಗೇನ್ ಹೇಳ್ತೀರಾ? ಈಗ ರೈತರಲ್ಲಿ ಒಂದ್ ರೀತಿ ತಪ್ಪು ಅಪಪ್ರಚಾರ ನಡೆಸ್ತಾವ್ರೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾವು ಸ್ಟೇ ತತ್ತೀವಿ ಅಂತ ಏನು ಓಡಾಡ್ತಾವ್ರೆ. ಇಲ್ಲಿ ಪ್ರಾಧಿಕಾರ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಬೆಂಗಳೂರಿನ ದಟ್ಟಣೆಯನ್ನ ಕಮ್ಮಿ ಮಾಡ್ಬೇಕು ಅಂತ ಅನ್ಬಿಟ್ಟು, ಅದು ಸಾರ್ವಜನಿಕ ಉದ್ದೇಶ ಕೂಡ ಹೌದು. ಈಗ ಯಾವ ರೀತಿ ಒಂದ್ ಡ್ಯಾಮ್ಗೆ ಆಗ್ಲಿ ರಸ್ತೆಗೆ ಆಗ್ಲಿ ಭೂಮಿನ ವಶಪಡಿಸ್ಕೊಳ್ತಾರೋ ಅದೇ ಒಂದ್ ನಿಟ್ಟಿನಲ್ಲಿ ಇವರು ವಶಪಡಿಸ್ಕೊಳ್ತಾ ಇರೋದು. ನೀವು ಯಾವ ತರ ಅದನ್ನ ಸ್ಟೇ ಮಾಡಕ್ಕೆ ಅವಕಾಶ ಬರ್ತದೆ ನಿಮ್ ನ್ಯಾಯಾಲಯದಲ್ಲಿ? ಈ ಉದ್ದೇಶ ಸಾರ್ವಜನಿಕ ಉದ್ದೇಶ ತಾನೆ, ಬೆಂಗಳೂರಿನ ದಟ್ಟಣೆಯನ್ನು ಕಮ್ಮಿ ಮಾಡ್ಬೇಕು ಅಂತ ತಾನೆ. ನೋಡಿ, ಮಳೆಗಾಲ ಶುರು ಆಯ್ತದೆ, ಇನ್ನೆಲ್ಲ ಇದು ಅಗ್ಗು ಪ್ರದೇಶಗಳನ್ನ ಮುಳುಗೋದು. ನೀವು ಈ ಕಾನೂನಿನ ಬಗ್ಗೆ ಮಾತಾಡೋದಕ್ಕೆ ನಾನು ಮತ್ತೊಂದು ಪ್ರಶ್ನೆ ಕೇಳ್ತೀನಿ. 2013ರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನು ತರುತ್ತೆ, ಅಲ್ಲಿ 13ರ ಕೆಳಗಡೆ ಆ ಒಂದು ಕಾಯ್ದೆ ಕೆಳಗಡೆ ಭೂಮಿನ ಸ್ವಾಧೀನ ಪಡಿಸ್ಕೊಳ್ಬೇಕಿತ್ತು, ಆ ಪ್ರಕ್ರಿಯೆಯನ್ನು ಕೂಡ ಅದ್ರ ಕೆಳಗಡೆ ನಡೆಸಬೇಕಿತ್ತು. ಆದ್ರೆ ಬುದ್ಧಿವಂತರಾದಂತ DK ಶಿವಕುಮಾರ್ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಅಂತ ಬಂದಾಗ 1987ರ ಕೂಡ ಕಾಯ್ದೆ ಕೆಳಗಡೆ ಆ ಭೂಮಿನ ಸ್ವಾಧೀನ ಪಡಿಸ್ಕೊಳ್ತಾರೆ. ಆದ್ರೆ ಅದಕ್ಕೇನು ಪರಿಹಾರವನ್ನ ಕೊಡ್ಬೇಕಲ್ಲ, ಅದನ್ನ 2013ರ ಕಾಯ್ದೆ ಕೆಳಗಡೆ ಕೊಡ್ಬೇಕು ಅಂತ ಹೇಳ್ತಾರೆ. ಒಂದು ಸ್ವಾಧೀನ ಪಡಿಸ್ಕೊಳ್ಳೋದು ಕೂಡ 13ರ ಕಾಯ್ದೆ ಕೆಳಗಡೆ ಸ್ವಾಧೀನ ಪಡಿಸ್ಕೊಳ್ಬೋದಿತ್ತಲ್ವಾ? ಇಲ್ಲಿ ನೋಡಿ, ನಾವು ಕಾಯ್ದೆ ಸ್ವಾಧೀನ ಮತ್ತೊಂದು ಇವೆಲ್ಲ ಇಲ್ಲಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿಲ್ಲ. DK ಶಿವಕುಮಾರ್ ಮೇಲೆ ಬಿಟ್ಟಿದೀವಿ ನಾವು, ಆಯ್ತಾ? ಅವ್ರು ನಂಬಿದೀವಿ ನಾವು. ಅವರು ಇಲ್ಲ ಕಾನೂನುಬದ್ಧವಾಗಿ ಎಲ್ಲ ರೈತರಿಗೂ ಪರಿಹಾರ ಕೊಡ್ಸಿ ನಮ್ ನ್ಯಾಯ ಅವರೇ ಒದಗಿಸ್ಕೊಡ್ಬೇಕು. ಇನ್ನೇನು ಇಲ್ಲಿ ಮಾತಾಡೋರು ಯಾರು ಒದಗಿಸ್ಕೊಡಕ್ ಆಗಲ್ಲ. ಯಾಕಂದ್ರೆ ಅವ್ರ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಅಧಿಕಾರದಲ್ಲಿರೋರು ಏನ್ ಬೇಕಾದ್ರೂ ನಡೆಯುತ್ತದೆ. ಅದ್ರಿಂದ ಇಲ್ಲಿ ಮಾತಾಡೋರ್ಗೆ ಏನ್ ಅದು ಇದಾಗಲ್ಲ. ನಮ್ಗೆ ಯಾವ ಕಾನೂನು ಗೊತ್ತಿಲ್ಲ, ಏನೂ ಇಲ್ಲ. DK ಶಿವಕುಮಾರ್ ಹೇಳವ್ರೆ ಇದ್ ಮಾಡ್ತಾ ಇದೀವಿ, ಇವತ್ತೊಂದ್ ದಿನ ನಮ್ಗೆ ಸಮರ್ಪಕವಾದಂತ ಪರಿಹಾರ ಸಿಗ್ಬೇಕು. DK ಶಿವಕುಮಾರ್ ಸರ್ಕಾರದ ಮೇಲೂ ನಂಬಿಕೆ ಇದೆ, DK ಶಿವಕುಮಾರ್ ಮೇಲೂ ನಂಬಿಕೆ ಇದೆ, ಒಕ್ಕಲಿಗ ನಾಯಕ ಅವನು. ಅದಕ್ಕೋಸ್ಕರ ನಮ್ ನಂಬಿಕೆ ಇದೆ DK ಶಿವಕುಮಾರ್ ಮೇಲೆ. ಒಕ್ಕಲಿಗರಲ್ಲಿ ಅವರೇ ಇವತ್ತಿನ ದಿನ ನಾಯಕ. ನಡೆಯೋ ತನಕ ನಾಣ್ಯ. ಇವತ್ ಯಾರು ಅಂತ ಅಂದ್ರೆ DK ಶಿವಕುಮಾರ್, ಮುಂದೆ ಯಾರೋ ಗೊತ್ತಿಲ್ಲ. ಇವತ್ ನಡೀತಾ ಇರೋದಷ್ಟೇ. ಶಿವರಾಮ್ ಅಂತ ಈ ಭಾಗದ ಏನ್ ಅಕ್ವೇಷನ್ ಆಗಿದೆ ಒಡೆರಳ್ಳಿ ನಂಬರ್ ರೈತ. ನಾನು ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ನಾನು ಕೈಗಾರಿಕೆಗಳನ್ನ ತರ್ತೀನಿ ಕರ್ನಾಟಕಕ್ಕೆ, ಇಲ್ಲಿ ಎಲ್ಲ ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಡ್ತೀನಿ ಅಂತಾರೆ. ಅಲ್ಲಿ ಹೋಯ್ತಾರೆ ಮಂಡ್ಯದಲ್ಲಿ ನನಗೆ 500 ಎಕರೆ ಜಾಗ ಕೊಡಿ, ಇಲ್ಲಿ ಒಳ್ಳೆ ಇಂಡಸ್ಟ್ರಿ ತರ್ತೀನಿ ಅಂತಾರೆ. ಇಲ್ಲಿ ತಿರ್ಗಾ ಇವರೇ ಇಲ್ಲಿ DK ಶಿವಕುಮಾರ್ ಹೇಳ್ತಾರೆ, ಅವ್ರೂರ್ಗೆ ಹೋಗ್ಬಿಟ್ಟು ನಮ್ಮೂರವ್ರು ಯಾರು ಜಾಗ ಕೊಡ್ಬೇಡಿ, ಮುಂದೆ ತುಂಬಾ ಬೆಲೆ ಬರುತ್ತೆ, ಆದ್ರೆ ಇಲ್ಲಿನ ಭೂಮಿಯನ್ನು ಅವರು ಕೂಡ ಏನು ಇಲ್ಲಿ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರ ಹುಟ್ಟೂರಲ್ಲಿ ಬೇಡ ಅಂತ ಹೇಳ್ತಾರೆ. ಅವ್ರ ಹುಟ್ಟೂರಲ್ಲಿ ಬೇಡ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಬೆಂಗಳೂರಿಗೆ ಹತ್ರವಾಗಿದೆ. ಇಲ್ಲಿ ಆಲ್ರೆಡಿ 2006ನೇ ಇಸ್ವಿಲಿ ಕುಮಾರಸ್ವಾಮಿ ಇದು ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಟೌನ್ಶಿಪ್ ಬರ್ತಾ ಇದೆ. ಇಲ್ಲಿ AICT ಆಗುತ್ತೆ. ಇಲ್ಲಿ AICT ಆದ್ರೆ ಅಲ್ಲಿ ಚಿನ್ನದ ಬೆಲೆ ಬರ್ತದೆ. ನೀವು ಕೊಡಬಾಡಿ ಅಂತ ಆ ಉದ್ದೇಶಕ್ಕೆ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಇಲ್ಲಿ ಟೌನ್ಶಿಪ್ ಬರ್ತಾ ಇರೋದು. ಹಾಗಾಗಿ ನೀವು ಜಮೀನ್ ಮಾಡ್ಕೋಬೇಡಿ ಅಂತ ಆ ರೈತರಿಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ AICT ಆದ್ರೆ ಇಲ್ಲಿ ಸ್ಥಳೀಕರಿಗೆ ಕೆಲಸ ಸಿಗುತ್ತೆ ಅಂತ ಅನ್ಸುತ್ತಾ? ಇಲ್ಲಿ ಬೇಕಾದ IT ಉದ್ಯಮಗಳು ಬರ್ತವೆ, ಬೇಕಾದಷ್ಟು ಇಂಡಸ್ಟ್ರಿಗಳು ಬರ್ತವೆ, ಸಾವಿರಾರು ಲಕ್ಷಾಂತರ ನಿರುದ್ಯೋಗಿಗಳಿಗೆ ಇಲ್ಲಿ ಅವ್ರು ಹೇಳುವಂತದ್ದು ಇಲ್ಲಿನ ಏನೋ ಒಂದಿಷ್ಟು ಶಿಕ್ಷಣವನ್ನ ಪಡೆದಿದ್ರೆ
ಒಳ್ಳೊಳ್ಳೆ ಹುದ್ದೆಗಳು ಸಿಗುತ್ತೆ. ಇನ್ ಕೇಸ್ ಒಳ್ಳೆ ಶಿಕ್ಷಣವನ್ನ ಪಡೆದಿಲ್ಲ ಅನ್ನೋದಾದ್ರೆ ಯಾವ್ದೋ ಡಿ ಗ್ರೂಪ್ ನೌಕರ ಹುದ್ದೆಗಳು ಸಿಗುತ್ತೆ ಅಂತ ಅನ್ಸಲ್ವಾ? ಸ್ವಾಮಿ, ಉದ್ಯೋಗದ ವಿದ್ಯಾಭ್ಯಾಸಕ್ಕೆ ಕೊಡುವ ಹಾಗೆ ಹುದ್ದೆಗಳು ಸಿಗ್ತವೆ. ಇಲ್ಲಿ ನಮ್ಮ ರೈತರ ಮಕ್ಕಳು ಏನಾಗಿದೆ ಅಂತ ಅಂದ್ರೆ, ನಾವು ಯಾವ IIT ಕಾಲೇಜಲ್ಲೋ ಒಂದು BSc ಅಗ್ರಿಕಲ್ಚರ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಹೆಬ್ಬಾಳಕ್ಕೆ ಹೋಗ್ಬೇಕು, ಇಲ್ಲ ಮೈಸೂರ್ಗೆ ಹೋಗ್ಬೇಕು, ಹಿಂಗೆ ದೂರ. ನಮ್ಗೆ ಬಸ್ಗಳು ಅವಶ್ಯಕತೆ ಇಲ್ಲಿ ಸ್ವಲ್ಪ ಈಗ ಕಡಿಮೆ ಇದೆ. ಸಂಚಾರ ಈಗ ಮಕ್ಳುಗಳನ್ನ ಸ್ವಲ್ಪ ಕೆಲವು ರೈತರು ಒಂದೊಂದ್ ಎರಡು ಮಕ್ಳು ಮಾಡಿಕೊಂಡಿದ್ದಾರೆ. ಹಾಸ್ಟೆಲ್ ಎಲ್ಲ ಬಿಟ್ಟು ಓದಿಸಲ್ಲ. ಇವತ್ತಿಗೆ ಒಂದಿಷ್ಟು ಜನ ರೈತರು ಹೇಳ್ತಿರುವಂತದ್ದು 15 ರಿಂದ 20 ದಿನ ನಾನು ರೇಷ್ಮೆ ಏನಾದ್ರು ಬೆಳಿತೀನಿ ಅನ್ನೋದಾದ್ರೆ 80,000 ಇಲ್ಲ 1,00,000 ಇಲ್ಲ 60,000 ಅಂತಾನೆ ಇಟ್ಕೊಳ್ಳೋಣ. ನೀವು ಟೌನ್ ನಲ್ಲಿ ಬಂದು ಇವತ್ತಿಗೆ ಒಬ್ಬ ವ್ಯಕ್ತಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡು 50,000 60,000 ದುಡಿಯಕ್ ಆಗುತ್ತೆ ಅಂತ ಅನ್ಸುತ್ತಾ? ಈ ಒಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಏನಿದೆ ಗೊತ್ತಾ? ಇಲ್ಲಿ ನಂದು 1 ಎಕರೆಗೆ 2.5 ಕೋಟಿ ದುಡ್ಡು ಸಿಗ್ತದೆ. ನಾನು ರೇಷ್ಮೆನೆ ಬೆಳೆಯೋ ಉದ್ದೇಶ ಆಗಿದ್ರೆ ನಾನು ಯಾಕೆ ಒಂದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲೋಗ 5 ಎಕರೆ ತಗೊಂಡು ಇಲ್ಲಿ 100 kg ಬೆಳೆಯೋ ರೇಷ್ಮೆ ಬದಲು 500 kg ಬೆಳೆಯೋಣ? ಇಲ್ಲಿ 1 kg ರೇಷ್ಮೆಗೆ ಏನ್ ಬೆಲೆ ಕೊಡ್ತದೋ ಕೊಳ್ಳೇಗಾಲ ಬೆಳೆಯೋ ರೇಷ್ಮೆಗೂ ಅದೇ ಬೆಲೆ ಕೊಡ್ತದೆ. ಇಲ್ಲಿ 100 kg ಆಲೂಗೆಡ್ಡೆ ಟೊಮೊಟೊಗೆ ಏನ್ ರೇಟ್ ಸಿಗ್ತದೋ ಕೊಳ್ಳೇಗಾಲ ಬೆಳೆಯೋ ಇದಕ್ಕೂ ಅದೇ ರೇಟ್ ಸಿಗ್ತದೆ. ಬರುವಂತ ದುಡ್ಡನ್ನ ಇನ್ನ ಇದೆ. ಇಲ್ಲಿ ಕೂಲಿ ಆಳಿಗೆ 1,000 ರೂಪಾಯಿ ಕೊಡ್ಬೇಕು, ಅಲ್ಲಿ ಕೂಲಿ ಆಳಿಗೆ 300 ರೂಪಾಯಿ ಕೊಡ್ಬೇಕು. ಯಾಕೆ? ವೆಚ್ಚ ಕಡಿಮೆ ಇರೋತಾವು ನಾವ್ಯಾಕೆ ವ್ಯವಸಾಯ ಮಾಡಬಾರ್ದು? ವೆಚ್ಚ ಜಾಸ್ತಿ ಇರೋತಾವು ನಾವ್ಯಾಕೆ ವ್ಯವಸಾಯ ಮಾಡ್ಬೇಕು? ಅವರು ಅಲ್ಲ, ಕರೆಕ್ಟ್. ನೀವು ಅದನ್ನ ತಗೊಂಡೋಗಿ ಬೇರೆ ಕಡೆ ಹೂಡಿಕೆ ಮಾಡಿ ಅಲ್ಲಿ ಕೃಷಿಯನ್ನ ಮಾಡ್ತೀರಿ. ಆಸಕ್ತಿ ಇದೆ. ಆದ್ರೆ ಇನ್ನೊಂದಿಷ್ಟು ಜನ ಭಾವನಾತ್ಮಕವಾಗಿ ನೋಡ್ತಾರೆ. ಕಾರಣ DK ಶಿವಕುಮಾರ್ ಕೂಡ ಒಂದು ಮಾತನ್ನ ಹೇಳ್ತಾರೆ, ನನ್ನ ತಂದೆ ಸತ್ತಿರುವಂತ ದಿನ ಅವತ್ತಿಗೆ ನಾನು ಕಾರ್ಯ ಮಾಡ್ಬೇಕಿತ್ತು, ಆದ್ರೆ ನನ್ನ ಕರ್ಕೊಂಡೋಗಿ ಜೈಲಲ್ಲಿ ಕೂರಿಸಿದ್ರು ಅಂತ. ಆದ್ರೆ ಇಲ್ಲಿರುವಂತ ಜನ ಅಂತ ಬಂದಾಗ ಅವರ ತಂದೆ ತಾಯಂದ್ರು ಕೂಡ ಸತ್ತಿರ್ತಾರೆ. ಒಂದು ಮನೆ ಅಂತ ಬಂದಾಗ ಸಾವಿದ್ದೇ ಇರುತ್ತೆ. ಅವರ ತಂದೆ ತಾಯಿಯ ಸಮಾಧಿಯನ್ನ ಅವರ ಜಮೀನಲ್ಲಿ ಹಾಕೊಂಡಿರ್ತಾರೆ ಅನ್ನೋದಾದ್ರೆ ಅವ್ರಿಗೆ ಜಾಗ ಉಳ್ಕೊಳ್ಬೇಕು ಅಂತ ಆಸೆ. ಅವರು ಫುಲ್ ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾ ಇಲ್ಲ, ಗ್ರಾಮಗಳನ್ನ ಬಿಡ್ತಾ ಇದಾರೆ, ಸ್ಮಶಾನಗಳನ್ನ ಬಿಡ್ತಾ ಇದಾರೆ. ನಮ್ಮ ತಂದೆ ತಾಯಿಗಳನ್ನ ನೋಟಿಫಿಕೇಶನ್ ಅಲ್ಲಿ ಅವರ ಮನೆಗಳು ಏನ್ ಜಾಗ ಇದೆ ಅದನ್ನ ಆತರ ವಿಧಿವಿಧಾನಗಳು ಕಾರ್ಯಗಳನ್ನು ನಮ್ಮ ಪೂರ್ವಿಕರ ಮೇಲೆ ನಂಬಿಕೆ ಇರೋದನ್ನ ಕಳ್ಕೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ. ಇಲ್ಲಿ ಮನೆ ಇರ್ತದೆ, ಸ್ಮಶಾನ ಇರ್ತದೆ, ಅಲ್ಲೋಗ್ ಪೂಜೆ ಮಾಡ್ತೀವಿ. ಸ್ಮಶಾನ ಒಂದೇ ಇಲ್ವಲ್ಲ. ಈಗ ನೀವು ಬೆಂಗಳೂರು ಅಂತ ಬಂದಾಗ ಯಾವ್ದೋ ರುದ್ರಭೂಮಿ ಅಂತ ಇರುತ್ತೆ, ಇಲ್ಲ ಬೇರೆ ಯಾವ್ದೋ ಒಂದು ಇರುತ್ತೆ. ಆದ್ರೆ ಇಲ್ಲಿ ಅಂತ ಬಂದಾಗ ಅವ್ರ ಜಮೀನಲ್ಲಿ ಯಾವ್ದೋ ಒಂದು ಭಾಗದಲ್ಲಿ ಇರುತ್ತೆ ಅನ್ನೋದಾದ್ರೆ ಸುತ್ತ ಎಲ್ಲ ಸಿಟಿ ಬಂದು ಮಧ್ಯದಲ್ಲಿ ಮಾತ್ರ ಅದೊಂದು ಸಮಾಧಿಯನ್ನ ಬಿಡ್ತಾರೆ ಅಂತ ಅನ್ಸುತ್ತಾ? ಸಮಾಧಿ ಡೆವಲಪ್ಮೆಂಟ್ ಬಂದಾಗ ಬಿಡೋದಿಲ್ಲ. ನೀವು ಮುಂದಾಲೋಚನೆಯಿಂದ ಸ್ಮಶಾನದಲ್ಲಿ ಹಾಕಬೇಕಾಗಿತ್ತು, ನೀವ್ ಯಾಕೆ ನಿಮ್ ಜಮೀನಲ್ಲಿ ಹಾಕೊಂಡ್ರಿ? ಅದನ್ನ ಹೆಂಗೆ ಹೇಳ್ಲಿಕ್ಕಾಗುತ್ತೆ? ಯಾರಿಗೆ ಗೊತ್ತಿರುತ್ತೆ? ಅಭಿವೃದ್ಧಿ ಬಂದಾಗ ಎಲ್ಲಾರು ಬಿಟ್ಕೊಡ್ಬೇಕು ಸ್ವಾಮಿ. ನಮ್ಮ ಮನೆ ಕಟ್ಟಿ ನಮ್ಮ ಮನೇನು ಕೂಡ ಬಿಟ್ಕೊಡ್ಬೇಕು. ಸರ್ಕಾರಕ್ಕಿಂತ ದೊಡ್ಡದೇನಿಲ್ಲ. ಎಷ್ಟು ಸ್ಮಶಾನಗಳು ಅಪಾರ್ಟ್ಮೆಂಟ್ ಕಟ್ಟವೆ. ಬನ್ನಿ, ಜರಗ್ನಳ್ಳಿ ಹತ್ರ ಸ್ಮಶಾನ ಆಯ್ತು, ಅಪಾರ್ಟ್ಮೆಂಟ್ ಕಟ್ಟವ್ರೆ. ಕೆಲವು ಪಡ್ಕೋಬೇಕಾದ್ರೆ ಕೆಲವು ಕಳ್ಕೊಳ್ಬೇಕಾಯ್ತು ಸ್ವಾಮಿ. ಎಲ್ಲಾನು ಯಾವ್ದಾಗ್ಲಿ ಯಾವ್ದೋ ಒಂದು ಅಭಿವೃದ್ಧಿ ಕಾರ್ಯ ಬರ್ತಿದೆ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಒಂದಿಷ್ಟು ಜನರಿಗೆ ಅನ್ಯಾಯ ಆಗುತ್ತೆ, ಅದು ನಿಜ. ಬಟ್ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಸರಿ ಆಗುತ್ತೆ ಅನ್ನೋದು ಒಂದು ವಾದ. ಅಂತಿಮವಾಗಿ ನೀವು ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಾ? ನಾವು ಅಂತಿಮ ಸರ್ಕಾರಕ್ಕೆ ಏನ್ ಮಾಡುತ್ತೆ, ರೈತನಾಗಿ ಹುಟ್ಟೋದ್ ತಪ್ಪಲ್ಲ, ರೈತನಾಗೆ ಸಾಯೋದ್ ತಪ್ಪು. ಆಗಿಂದ ಈ ಸರ್ಕಾರಗಳು ಇಂತ ಒಂದು ಪ್ರಾಜೆಕ್ಟ್ ಕೈಗೆತ್ಕೊಂಡಿದ್ದಾರೆ. ಇದು ಉತ್ತಮ ರೀತಿಯಲ್ಲಿ ಈ ಪ್ರಾಜೆಕ್ಟ್ ಅನ್ನ ಕೈಗೊಂಡು ರೈತರಿಗೆ ಏನು ಅಕ್ವೇಷನ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ಇಂತಿಷ್ಟು ಸಮಯದಲ್ಲಿ ಅವ್ರಿಗೆ ಪರಿಹಾರ ಯಾವುದೇ ತೊಂದರೆ ಇಲ್ಲದೆ ಅವ್ರಿಗೆ ಕೊಟ್ಬಿಟ್ಟು ಈ ಯೋಜನೆಯನ್ನ ಮುಂದುವರಿಸಿ ಮುಂದಿನ ಜನಾಂಗಕ್ಕೆ ಒಳ್ಳೆ ಇದೊಂದು AICT ಮಾಡ್ಕೊಡ್ಬೇಕಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ.